ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಏಷ್ಯಾ ಎಂದರೇನು, ಹಾಗೆಯೇ ಏಷ್ಯಾದ ಭೌಗೋಳಿಕತೆ, ಜನರು, ಇಲ್ಲಿರ್ತಕ್ಕಂಥ ಭಾಷೆಗಳು, ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಒಂದು ಪ್ರೆಸೆಂಟೇಷನ್ನಲ್ಲಿ ಏಷ್ಯಾದ ರಾಷ್ಟ್ರಗಳು ಮತ್ತು ಏಷ್ಯಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳ ಕುರಿತು ತಿಳಿದುಕೊಳ್ಳೋಣ. ಪ್ರಸ್ತುತ ಏಷ್ಯಾದಲ್ಲಿ 49 ದೇಶಗಳಿದ್ದಾವೆ. UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಎಂಬುದು ಏಷ್ಯಾದ ರಾಷ್ಟ್ರಗಳನ್ನು ಈ ಕೆಳಕಂಡಂತೆ, ಅದರಲ್ಲೂ ಕೂಡ ಯುರೋಪಿಯನ್ನರ ಒಂದು ಹಿತದೃಷ್ಟಿಯಿಂದ ಪ್ರಾದೇಶಿಕವಾಗಿ ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಈಸ್ಟ್ ಏಷ್ಯಾ, ಅಂದರೆ ಪೂರ್ವ ಏಷ್ಯಾ ಅಂತಕ್ಕಂಥದ್ದು. ಈ ಪೂರ್ವ ಏಷ್ಯಾ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಷ್ಟ್ರಗಳೆಂದರೆ ಚೀನಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್ ಮತ್ತು ಮಂಗೋಲಿಯಾ ದೇಶಗಳು ಸೇರಿವೆ. ಇದು ಉತ್ತರದಲ್ಲಿ ವಿಶಾಲವಾದ ರಷ್ಯಾ, ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ. ಇನ್ನು ಎರಡನೇದಾಗಿ ಸೌತ್ ಈಸ್ಟ್ ಏಷ್ಯಾ, ಅಂದರೆ ಆಗ್ನೇಯ ಏಷ್ಯಾ. ಈ ಆಗ್ನೇಯ ಏಷ್ಯಾದಲ್ಲಿ ಬರುವಂತಹ ಪ್ರಮುಖ ದೇಶಗಳೆಂದರೆ ಮಯನ್ಮಾರ್, ಲಾವೋಸ್, ವಿಯಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್, ಬ್ರುನೇಯ್ ಮತ್ತು ಫಿಲಿಪೈನ್ಸ್ ದೇಶಗಳನ್ನು ಒಳಗೊಂಡಿದೆ. ಇದೊಂದು ಪರ್ಯಾಯ ದ್ವೀಪ ಸಮೂಹಗಳ ಪ್ರದೇಶ. ಉದಾಹರಣೆಗೆ ಸುಮಾತ್ರ, ಜಾವಾ, ಸುಲಾವೇಶಿ, ಬೋರ್ನಿಯೋ, ಪಾಪುವಾ ಇತ್ಯಾದಿ. ಇದರ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳಿವೆ. ಇನ್ನು ಮೂರನೇದಾಗಿ ದಕ್ಷಿಣ ಏಷ್ಯಾ, ಸೌತ್ ಏಷ್ಯಾ. ಇಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಷ್ಟ್ರಗಳೆಂದರೆ ಭಾರತ, ಬಾಂಗ್ಲಾದೇಶ, ಭೂತಾನ್, ನೇಪಾಳ್, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್ಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ಭಾರತ ಅತಿ ದೊಡ್ಡ ದೇಶವಾಗಿದ್ದು ಹಾಗೂ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ದೇಶವಾಗಿದೆ. ಇದನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಅದರ ಉಪಭಾಗಗಳಾದ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳು ಸುತ್ತುವರಿದಿವೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳಿವೆ. ಇನ್ನು ನಾಲ್ಕನೇದಾಗಿ ಸೌತ್ ವೆಸ್ಟ್ ಏಷ್ಯಾ, ನೈಋತ್ಯ ಏಷ್ಯಾ. ಇಲ್ಲಿ ಬರ್ತಕ್ಕಂತಹ ಪ್ರಮುಖ ದೇಶಗಳೆಂತಂದರೆ, ನೈಋತ್ಯ ಏಷ್ಯಾದಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಷ್ಟ್ರಗಳೆಂದರೆ ಬಹ್ರೇನ್, ಅಫ್ಘಾನಿಸ್ತಾನ, ಸೈಪ್ರಸ್, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್,
ಓಮನ್, ಕತಾರ್, ಸಿರಿಯಾ, ಪ್ಯಾಲೆಸ್ತೈನ್, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯೇಮನ್ ಮತ್ತು ಟರ್ಕಿ ದೇಶಗಳು ಈ ಭಾಗದಲ್ಲಿ ಸೇರುತ್ತವೆ. ಈ ಭಾಗವು ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿದ್ದು ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಭಾರತಗಳ ನಡುವೆ ಇದು ವಿಸ್ತರಿಸುತ್ತದೆ. ಇದು ಈ ನೈಋತ್ಯ ಏಷ್ಯಾವು ತೈಲ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ತೈಲವನ್ನು ಹೊಂದಿರತಕ್ಕಂತಹ ಪ್ರದೇಶವಾಗಿದೆ. ಹಾಗೆಯೇ ಮರುಭೂಮಿ, ಅದರಲ್ಲೂ ಮರುಭೂಮಿ ಹಾಗೂ ಅರೆ ಮರುಭೂಮಿಗಳಿಂದ ಇಲ್ಲಿ ಆವರಿಸಿದ್ದು. ವಿಶೇಷವಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಇದು ಸಮೃದ್ಧವಾಗಿದೆ. ಇನ್ನು ಮಧ್ಯ ಏಷ್ಯಾ, ಈ ಮಧ್ಯ ಏಷ್ಯಾದ ಅಂದರೆ ಸೆಂಟ್ರಲ್ ಏಷ್ಯಾ, ಇದು ಪಶ್ಚಿಮ ಕ್ಯಾಸ್ಪಿಯನ್ ಸಮುದ್ರದಿಂದ ಪೂರ್ವದಲ್ಲಿ ಚೀನಾದವರೆಗೂ ಹಾಗೂ ಉತ್ತರದಲ್ಲಿ ಕಜಕಿಸ್ತಾನದಿಂದ ದಕ್ಷಿಣದಲ್ಲಿ ಇರಾನ್, ಅಫ್ಘಾನಿಸ್ತಾನಗಳವರೆಗೆ ವಿಸ್ತರಿಸಿದೆ. ಈ ಭಾಗದ ಪ್ರಮುಖ ದೇಶಗಳೆಂದರೆ ಕಜಕಿಸ್ತಾನ, ಕರ್ಗಿಸ್ತಾನ, ತುಜಿಕಿಸ್ತಾನ, ಟರ್ಕೇನಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ಸೈಬೀರಿಯಾ ರಾಷ್ಟ್ರಗಳು ಸೇರಿವೆ ಅಂತಕ್ಕಂಥದ್ದು. ಹೀಗೆ ಏಷ್ಯಾದ ರಾಷ್ಟ್ರಗಳ ಒಂದು ಪರಿಚಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು. ಏಷ್ಯಾದ ರಾಷ್ಟ್ರಗಳು. ಇನ್ನು ನಂತರದಲ್ಲಿ ಈ ಏಷ್ಯಾದಲ್ಲಿ ಹರಿಯುವಂತಹ ನದಿಗಳು, ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂತಹ ನದಿಗಳು ಕೂಡ ಇತಿಹಾಸ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನದಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಕ್ರಿಟಿಕ್ ಸಾಗರ. ಈ ಸಾಗರಕ್ಕೆ ಸೇರತಕ್ಕಂತಹ ನದಿಗಳೆಂದರೆ ಓಬ್, ಎನ್ಶಿ ಮತ್ತು ಲೀನ್ ಎಂಬುವವು. ಈ ಗುಂಪಿನ ಪ್ರಮುಖ ನದಿಗಳಾಗಿದ್ದು ಇವು ಕೇಂದ್ರದ ಉನ್ನತ ಭಾಗಗಳಲ್ಲಿ ಉಗಮ ಹೊಂದಿ ಇವು ಉತ್ತರಕ್ಕೆ ಉತ್ತರಾಭಿಮುಖವಾಗಿ ಹರಿದು ಅಕ್ರಿಟಿಕ್ ಸಾಗರವನ್ನು ಸೇರುತ್ತವೆ. ಉತ್ತರದಲ್ಲಿ ಬರ್ತಕ್ಕಂಥ ಈ ಒಂದು ಅಕ್ರಿಟಿಕ್ ಮಹಾಸಾಗರ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಪೆಸಿಫಿಕ್ ಮಹಾಸಾಗರಕ್ಕೆ ಸೇರುವಂತಹ ಪ್ರಮುಖ ನದಿಗಳೆಂದರೆ ಈ ಗುಂಪಿನಲ್ಲಿ ರಷ್ಯಾದ ಆಮೂರ್, ಚೀನಾದ ಹ್ವಾಂಗ್ಹೋ, ಚಿಯಾಂಗ್ ಯಾಂಗಟ್ಸೆ ಮತ್ತು ಸಿಕಿಯಾಂಗ್ ನದಿಗಳು ಇವು ಪೂರ್ವದ ಕಡೆಗೆ ಹರಿಯುತ್ತವೆ. ಕ್ರಮವಾಗಿ ಒರೋಟಸ್ಕಾ ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನು ಇವು ಸೇರುತ್ತವೆ. ಇಂಡೋ ಚೀನಾದ ಮೀನಮ್ ಮತ್ತು ಮಿಖಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ. ಇನ್ನು ಅದೇ ರೀತಿಯಾಗಿ ಇಂಡಿಯನ್ ಓಷನ್ ಅಂದರೆ ಹಿಂದೂ ಮಹಾಸಾಗರವನ್ನು ಸೇರುವಂತಹ ನದಿಗಳು
ಈ ಗುಂಪಿಗೆ ಸೇರಿದ ಮುಖ್ಯ ನದಿಗಳೆಂದರೆ ಸಿರಿಯಾ ಹಾಗೂ ಇರಾಕ್ ದೇಶಗಳ ಟೈಗ್ರಿಸ್ ಮತ್ತು ಯುಪ್ರಟಿಸ್ ನದಿಗಳು, ಪರ್ಷಿಯಾ ಕಾರಿಯನ್ನು, ಪಾಕಿಸ್ತಾನ ಮತ್ತು ಭಾರತದ ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಉಗಮಿಸಿ ದಕ್ಷಿಣಕ್ಕೆ ಹರಿದು ಹಿಂದೂ ಮಹಾಸಾಗರವನ್ನು ಸೇರುತ್ತವೆ. ಮಯನ್ಮಾರಿನ ಸಿಟ್ನಾಂಗ್, ಸಾಲ್ವಿನ್ ಮತ್ತು ಇರವಾಡಿ ನದಿಗಳು ಬಂಗಾಳ ಕೊಲ್ಲಿಗೆ ಇವು ಸೇರತಕ್ಕಂಥ ನದಿಗಳಿವೆ. ಹಾಗೆಯೇ ಇನ್ನು ಒಳನಾಡಿನಲ್ಲಿ ಬರ್ತಕ್ಕಂಥ ಪ್ರಮುಖ ನದಿಗಳು, ಒಳನಾಡಿನ ನದಿಗಳಾಗಿ ಈ ಒಂದು ಗುಂಪಿನಲ್ಲಿ ಒಳನಾಡಿನ ಸಮುದ್ರಗಳಿಗೆ ಸೇರುವಂತಹ ಪ್ರಮುಖ ನದಿಗಳೆಂದರೆ ಓಲಾ ಮತ್ತು ಯೂರಲ್ ನದಿ. ಇವು ಕ್ಯಾಸ್ಪಿಯನ್ ಸಮುದ್ರವನ್ನು ಮತ್ತು ಅಮುದುರಿಯಾ ಮತ್ತು ಸಿರ್ದರಿಯಾ ಅಂತಕ್ಕಂತಹ ನದಿಗಳು ಅರಲ್ ಸಮುದ್ರವನ್ನು ಸೇರುತ್ತವೆ. ಹೀಗೆ ವಿಶಿಷ್ಟವಾದಂತಹ ನದಿ ವ್ಯವಸ್ಥೆಯನ್ನು ಈ ಏಷ್ಯಾವು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಂತಕ್ಕಂಥದ್ದು. ಹೀಗೆ ಸ್ವಾಭಾವಿಕವಾಗಿ ಇಲ್ಲಿ ಬರ್ತಕ್ಕಂತಹ ವಿಶೇಷವಾದಂತಹ ಸಸ್ಯವರ್ಗಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಟಂಡ್ರಾ ಅಂತಕ್ಕಂಥ ಸಸ್ಯವರ್ಗ ಇದು ಈ ಒಂದು ಭಾಗದಲ್ಲಿ ಕಂಡುಬರುತ್ತವೆ. ಹಾಗೆ ಟೈಗಾ ಅಂತಕ್ಕಂತಹ ಅರಣ್ಯಗಳು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು, ಇವುಗಳನ್ನು ಸ್ಟೆಪ್ಸಿಸ್ ಎಂದು ಕರೀತಾರೆ. ಅದೇ ರೀತಿಯಾಗಿ ಮರುಭೂಮಿ ಸಸ್ಯವರ್ಗಗಳು, ಮಾನ್ಸೂನ್ ಅರಣ್ಯಗಳು, ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯಗಳು, ಮೆಡಿಟೇರಿಯನ್ ಸಸ್ಯವರ್ಗ ಇಲ್ಲಿ ಬರತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗಗಳಾಗಿದ್ದು, ಕಬ್ಬಿಣದ ಮ್ಯಾಂಗ್ನೀಸ್, ಬಾಕ್ಸೈಟ್, ಕಲ್ಲಿದ್ದಲು, ಪೆಟ್ರೋಲಿಯಂ ಈ ಒಂದು ಭಾಗದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥದ್ದು. ಹೀಗೆ ಏಷ್ಯಾದ ರಾಷ್ಟ್ರಗಳು 49 ರಾಷ್ಟ್ರಗಳು ಸಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿದ್ದು, ಯುರೋಪಿಯನ್ನರಿಗೆ ಆಕರ್ಷಣೀಯ ಕೇಂದ್ರಗಳು ಕೂಡ ಆಗಿದ್ದಾವೆ. ಇನ್ನು ನಾವು ಮುಂದಿನ ಒಂದು ಪ್ರೆಸೆಂಟೇಷನ್ನಲ್ಲಿ ಏಷ್ಯಾದ ಭೌಗೋಳಿಕ ಲಕ್ಷಣಗಳು, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪರಿಕಲ್ಪನೆ, ಏಷ್ಯಾದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.